ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇದು ಡಿಸೀಸ್ಡ್ ಹೆಸರು ಜಾಕಿ ಅಂತ. 19 ವರ್ಷ, ಪ್ಯಾರಾಮೆಡಿಕಲ್ ಮುಗಿಸ್ಕೊಂಡು ಸದ್ಯಕ್ಕೆ ಮನೆಯಲ್ಲಿ ಇದ್ರು. ಮತ್ತು 21 ವರ್ಷ. ನಿನ್ನೆ ಮಧ್ಯಾಹ್ನ 4:00 ಬಹುಶಃ ಊಟ ಮಾಡಾದ್ಮೇಲೆ ಮನೆಯಿಂದ ಹೊಂಟಿದ್ರು. ಅದಾದ್ಮೇಲೆ ನಮಗೆ ಬೆಳಿಗ್ಗೆ ಫಸ್ಟ್ ಧಾರವಾಡ ಟೌನ್ಗೆ ಮಾಹಿತಿ ಹೋಗಿದೆ. ಧಾರವಾಡ ಟೌನ್ ಮತ್ತೆ ವಿದ್ಯಾನಗರ, ಅದಾದ್ಮೇಲೆ ಕೊನೆಗೆ ನಮಗೆ ಮಾಹಿತಿ ಬಂತು ನಮ್ಮ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಇಂದ ಈ ಏರಿಯಾ ನಿಮಗೆ ಸೇರುತ್ತೆ, ನಿಮ್ಮಲ್ಲಿ ಒಂದು ಬಾಡಿ ಇದೆ. ಆ ಬಾಡಿ ನೋಡೋಕೆ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಬರ್ತಾ ಇದ್ದಾರೆ. ಪ್ರೈಮಾ ಫೇಸಿ ಸ್ಟ್ರಾಂಗುಲೇಷನ್ ಕಾಣ್ತಾ ಇದೆ. ಸ್ಟ್ರಾಂಗುಲೇಷನ್ ಇಂದ ಡೆತ್ ಆಗಿದೆ. ಸದ್ಯಕ್ಕೆ ನಮಗೆ ಜಾಸ್ತಿ ಹೆಚ್ಚಿನ ಮಾಹಿತಿ ಇಲ್ಲ ಅದರ ಬಗ್ಗೆ. ಬಟ್ ನಮ್ಮ ಸೋಕೋ ಟೀಮ್ ಈಗ ಸ್ಪಾಟ್ ಅಲ್ಲಿ ಇದ್ದಾರೆ. ನಮ್ಮ ಪರಿಶೀಲನೆ ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗ FIR ರಿಜಿಸ್ಟರ್ ಆದ್ಮೇಲೆ ತನಿಖೆ ಮುಂದುವರಿಸ್ತೀನಿ. ನಿರ್ಜನ ಪ್ರದೇಶದಲ್ಲಿ ತಂದು ಒಗೆದಿರುವಂತದ್ದು ಕೊಲೆ ಅವರು ಪೋಷಕರು ಹೇಳ್ತಾ ಇದ್ರು. ನಿಮ್ಮ ಮಗಳು ಬಹಳ ಸಮಾಧಾನ, ಯಾರೋ ಕೊಲೆ ಮಾಡಿದ್ರು ಅಂತ ಹೇಳ್ತಾರೆ. ಮೇಲ್ನೋಟಕ್ಕೆ ಅದು ಇದು ಟೂ ಅರ್ಲಿ ಏನಾದ್ರು ಹೇಳಕ್ಕೆ ಇದ್ರ ಬಗ್ಗೆ. ಸರಿ, ರೇಪ್ ಗಿಪ್ ಆಗಿರುವಂತ ಏನಾದ್ರು ಸಿಂಪ್ಟಮ್ಸ್ ಇದೆನಾ? ಆಮೇಲೆ ಅದು ನಾವೇ ಫಿಸಿಕಲ್ ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಹಾಸ್ಪಿಟಲ್ಗೆ ಹೋಗುತ್ತೆ. ಬಾಡಿ ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಆದ್ಮೇಲೆ ಇದು ತೀರ್ಮಾನ ಮಾಡಕ್ಕೆ ಬರುತ್ತೆ. ಫೇಸ್ ಮೇಲೆ ಬ್ಲೀಡಿಂಗ್ ಇತ್ತಲ್ಲ ಸರ್, ಏನಾದ್ರು ಗಾಯ? ಅದು ಬೇರೆ ಬೇರೆ ರೀಸನ್ಸ್ ಇರಬಹುದು. ಅದು ಸೋಕೋ ಟೀಮ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಅದಕ್ಕೋಸ್ಕರ. ಅದಾದ್ಮೇಲೆ ನಾವೇ ಕ್ಲಾರಿಫೈ ಮಾಡ್ತೀವಿ. 7:30 ಮೆಸೇಜ್ ಮಾಡಿದ್ರಂತ ಅವ್ರ ಮನೆಗೆ, ಕುಟುಂಬಸ್ಥರಿಗೆ ಮತ್ತೆ ಆ ಹುಡುಗ ಮಾಡಿದ್ದಾರೆ. ಬಟ್ ಅದು ನಾನು ಡೀಟೇಲ್ಸ್ ರಿವೀಲ್ ಮಾಡಲ್ಲ, ಯಾಕಂದ್ರೆ ನಮ್ಮ ತನಿಖೆಗೆ ಸ್ವಲ್ಪ ಹೆಲ್ಪ್ ಆಗಲಿ ಫಸ್ಟ್. ಸೊ ಅದು ಡೀಟೇಲ್ಸ್ ತನಿಖೆ ಮಾಡಾದ್ಮೇಲೆ ನಾವು ಹೇಳ್ತೀವಿ. ಥ್ಯಾಂಕ್ ಯು ಸರ್. ಹೇಳ್ರಿ, ಇವ್ರ ಹುಡುಗಿ ಇತ್ತಲ್ಲ, ಏನ್ ಹೆಸರು, ಎಲ್ಲಿಂದ ಬಂದಿದ್ರು ನಿನ್ನೆ ಅವರು? ಜಕಿಯಾ ಮುಲ್ಲಾ ನನ್ನ ಮಗಳ್ರಿ. ಜಕಿಯಾ ಮುಲ್ಲಾ ಅಂತ. ಏನಾಗೈತಿ, ಯಾವಾಗ ಗೊತ್ತಾತ್ ನಿಮ್ಗಿದು? ಇದು ನಾವು ಸಾಯಂಕಾಲ ಮಧ್ಯಾಹ್ನ ನನ್ನ ಕೂಟ ಊಟ ಮಾಡಿ 4 ಗಂಟೆ ಮೇಲೆ 4:30 ಆಕಿ ನಾ ಹೋಗಿದ್ದೆ ನನ್ನ ಹುಡುಗನ್ ಕರ್ಕೊಂಡ್ ಬರಾಕ ಶಾಲಿಗೆ 4:15 4:15. ಆಮೇಲೆ ಈಕಿ ಮನೆಯಿಂದ ಲ್ಯಾಬ್ ಹೋಗ್ತೀನಂತ ಮನ್ಯಾಗ ಹೇಳಿ ಹೋಗ್ಯಾಳ್ರಿ. ಯಾವ ಲ್ಯಾಬಿಗೆ ಹೋಗ್ತಾಳ ಗೊತ್ತಿಲ್ಲ. ಯಾವ ಲ್ಯಾಬ್, ಯಾವ ಕಡೆ ಲ್ಯಾಬ್ ಅದು ಏನ್ ಗೊತ್ತಿಲ್ಲ. ಈಗ ನಮ್ಗೆ ಆ ಲ್ಯಾಬ್ಗೆ ಹೋಗಿ ಅಲ್ಲಿಂದ ಯಾರು ಕರ್ಕೊಂಡು ಬಂದಿಲ್ಲ ಇದು ಮಾಡ್ಯಾರ, ಅದಕ್ಕೆ ಶಿಕ್ಷೆ ಆಗ್ಬೇಕ್ರಿ. ಅಲ್ಲ, ಏನ್ ಎಂಗೇಜ್ಮೆಂಟ್ ಆಗಿತ್ತು ಹುಡುಗಿದ್ದು? ಎಂಗೇಜ್ ಇಲ್ಲ, ಹಂಗ ಮಾತುಕತೆ. ಎಂಗೇಜ್ಮೆಂಟ್ ಆಗಿಲ್ಲ. ಇಲ್ಲೇ ಅವರು ನಮ್ಮ ಫ್ರೆಂಡ್ ರೀ ಅವ್ರು, ಮುಲ್ಲಾ ಅಂತ ಅವ್ರ. ನಮ್ದು ಗಾಂಧಿ ಚೌಕ್ ಸರ್. ಪ್ಯಾರಾಮೆಡಿಕಲ್ SSLC ಆದ್ಮೇಲೆ ಇಲ್ಲ, ಪ್ಯಾರಾಮೆಡಿಕಲ್ ಮುಗೀತ್ರಿ. ಮುಗಿದ ಮೇಲೆ ಅಲ್ಲಿ ಜಾಬ್ ಸಲುವಾಗಿ ಅಲ್ಲೇ ಅಡ್ಡಾಡಕತ್ತಿದ್ದಳಕಿ. ಬಟ್ ಯಾರು ಮಾಡ್ಯಾರ? ಈಗ ಯಾರಿಗೆ ಅದು ಇನ್ವೆಸ್ಟಿಗೇಷನ್ ಇವ್ರು ಮಾಡಿದ್ಮೇಲೆ ಗೊತ್ತಾಗೋದು. ಈಗ ಅಕ್ಕಿ ಹಿಂದ್ ಯಾರು ಇದ್ರ ಏನೇನಂತ ನಿಮ್ಗೆ ಸಂಶಯ ಅದಲ್ಲ ಯಾರ್ದ್ರ ಮೇಲೆ? ಸಂಶಯ ಅಂದ್ರೆ ನೋಡ್ರಿ, ಈಗ ಹೊರಗೆ ಏನೇನ್ ಆಗ್ತೈತೆ ನಾವು ನೋಡಕ್ ನಮ್ಗೆ ಕುಂತ ನಾವು ಏನ ಅಲ್ಲ, ಅದ ದಂಧೆ ಕೆಲಸ ಬಿಟ್ಟ ನೋಡಕ್ ನಮ್ಗೆ ಆಗುದಿಲ್ಲ. ಅದೆಲ್ಲ ಯಾರಿಗೆ ಆಗುದಿಲ್ಲ. ಈಗ ಏನ್ ಆಕೈತಿ ಅದಂದ್ರೆ ಈಗ ಪೊಲೀಸ್ ಹುಡುಗಿ ಬಾಳ ಡಿಸೆಂಟ್ ರೀ. ಈಗ ನಿಮ್ ಮಗಳು ತೀರ್ಕೊಂಡಾಳ. ಈಗ ಸಹಜವಾಗಿ ತಂದೆ ತಾಯಿಗೆ ಡೌಟ್ ಇದ್ದೇ ಇರ್ತೈತಿ, ಯಾರಾದ್ರೂ ಕೊಲೆ ಮಾಡಿದಾರು ಏನು? ಇಲ್ಲ, ಈಗ ಅದು ಇನ್ವೆಸ್ಟಿಗೇಷನ್ ಆದ ನಂತರ ಗೊತ್ತಾಗುದು ಸರ್. ಈಗ ಯಾರ ಮೇಲೆ ನಾವು ಹೇಳಕಂದ್ರ ನಾವು ನೋಡಿಲ್ಲ, ಅವ್ರಿಗೆ ನಮ್ ಕಂಡಿಲ್ಲ ಅವ್ರು, ನಾವ್ ಹೆಂಗ್ ಹೇಳ್ಬೋದು ಅವ್ರ ಬಗ್ಗೆ? ಇಲ್ಲಿ ರಾತ್ರಿ ಟೈಮ್ ಯಾರು ಅಡ್ಡಾಡ್ಲಂತ ಜಗದಾಗ ತಂದ ಹಾಕಿದಾರ. ಹಾ ಹೌದ್ರಿ. ನಿಮ್ಮ ಹೆಸರು? ಯೂನುಸ್ ಮುಲ್ಲಾ ರೀ. ಬರ್ರಿ ಸರ್, ನೀವು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ರಿ, ಟ್ರ್ಯಾಕಿಂಗ್ ಮಾಡಿದ್ರಿ ಅಂತ ಹೇಳಿ ಎಲ್ಲ ಮಾಹಿತಿ ಐತಿ. ರಾತ್ರಿ ಎಷ್ಟು ಗಂಟೆ ಮಟ್ಟ ಹುಡುಕಾಡಿದ್ರಿ? ಆಮೇಲೆ ಎಲ್ಲಿಂದ ಬಂದಿದ್ಲ ಅಂತ ಹೇಳಿ ಏನಾದ್ರು ಗೊತ್ತಾಗಿತ್ತು? ಇಲ್ಲ ಸರ್, ಎಲ್ಲಿಂದ ಬಂದಿದ್ದು ಗೊತ್ತಾಗಿಲ್ಲ. ನಾವು ನಮ್ದು ಇವರು ಶೇಖ್ ಸಾಹೇಬ್ರಿಗೆ ಹೇಳಿದ್ವಿ. ನಾನು ಅವರು ನಂಬರ್ ಮೆಸೇಜ್ ಮಾಡಂದ್ರು. ಅವರು ಮಾಡಿದ್ಕೂಳೆ ಅವರು 10 ನಿಮಿಷದಾಗ ಬಂದು ನನ್ನ ಕರ್ಕೊಂಡು ನಾವು ಇಬ್ರು, ನಮ್ಮ ಮಳ್ಯ ನಾನು ಎಲ್ಲ ಸೇರಿ ಇಲ್ಲಿ ಎಲ್ಲಾ ಕಡೆ ಆಜುಬಾಜು ಎಲ್ಲ ಟ್ರ್ಯಾಕಿಂಗ್ ಮಾಡಿ ಅವ್ರದ್ದು ಮೊಬೈಲ್ ಇಲ್ಲಿ ಐತಿ ತೋರಿಸ್ತ. ರಾತ್ರಿಗೆ ಏನು ಕಂಡಿಲ್ಲ ಸರ್. ಆ ನಂತರ ನಾವು ಇಲ್ಲಿಂದ ಪಾಸ್ ಆಗಿ ಹೋದ್ವಿ. ಇಲ್ಲಿ ಕ್ವಾರಿ ಇದೆ ಸರ್, ಅಲ್ಲಿ ನೋಡ್ಕೊಂಡು ಹೋಗೋಣಂದೆ. ಇಲ್ಲಿಂದ ಪಾಸ್ ಆಗಿ 1:15 ಹೋದ್ವಿ ನಾವು. ಆಮೇಲೆ ಅವ್ರು ಏನಂದ್ರು, ಬೆಳಿಗ್ಗೆ ಬಂದು ಒಂದ್ಸಲ ಟ್ರೈ ಮಾಡ್ರಿ, ಏನಾರ ಆದ್ರ ಇಲ್ಲ 11 ಗಂಟೆಗೆ ಬಂದು ಹೋಗಿ ಕಂಪ್ಲೇಂಟ್ ಮಾಡ್ರಿ. ಅದು ಅವ್ರದ್ದು ಫೋಟೋ ಮತ್ತು ಆಧಾರ್ ಕಾರ್ಡ್ ತಗೊಂಬಂತ ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡೋಣ ಅಂತ ಹೇಳಿ ಹೇಳಿದ್ರು ಅವ್ರು ಸರ್. ಆಮೇಲೆ ಶೇಖ್ ಸಾಹೇಬ್ರ
ಆಮೇಲೆ ನಾವು ಬೆಳಗ್ಗೆ ಬಂದೀವಿ ಸರ್. ಹ್ಮ್. ಬಂದ ಅಲ್ಲಿಂದ ಯೂನಿವರ್ಸಿಟಿ ಹಿಂದಿಂದ ಬಂದೀವಿ ಸರ್. ಹ್ಮ್. ಬಂದ ನೋಡ್ಕೊಂತ ಬಂದ್ವಿ, ಅದು ಬುರ್ಕಿ ಕಾಣುತ್ತಾ, ಹ್ಮ್. ಅಲ್ಲೇ ಸ್ಟಾಪ್ ಮಾಡಿ ನೋಡಿ. ಎಷ್ಟು ಗಂಟೆಗೆ ಬಂದಿದ್ರಿ ನೀವು? ಒಂದು ಇವಾಗ ಎಷ್ಟಾಯ್ತು ಟೈಮ್ 12 ಅಂದ್ರೆ 10 ಗಂಟೆ ಸುಮಾರು ಬಂದಿದ್ದೆ ಸರ್. ಒಟ್ಟು ರಾತ್ರಿ ಎಲ್ಲ ಹುಡುಕಾಡಿರಿ ನೀವು ಒಟ್ಟು? ಹಾ, ಹುಡುಕ್ಯಾಡಿದೆ ಸರ್ ರಾತ್ರಿ. ಏನಾದ್ರು ಸಂಶಯ ಯಾರ್ದಾರ ಮೇಲೆ, ಆಮೇಲೆ ಯಾವ್ದಾರ ಹುಡುಗನ ಜೊತೆ ಬಂದಿದ್ದು ಏನಾದ್ರು? ಇಲ್ಲ ಸರ್, ಅಂತದೇನಿಲ್ಲ. ಆ ಹುಡುಗಿ ಭಾಳ ಡಿಸೆನ್ಸ್ ಸರ್. ಅಂತ ಮನಿ ಬಿಟ್ಟು ಎಲ್ಲ ಹೋಗೋದೇ ಇಲ್ಲ. ಅವ್ರಿಗೆ ಹೋದ್ರಲ್ಲೇ ಲ್ಯಾಬ್ ಗಿಬ್ಗೆ ಸ್ವಲ್ಪ ಜಾಬ್ ಟ್ರೈ ಮಾಡ್ತಿದ್ದಾರೆ. ಅಲ್ಲ, ಈಗ ಕುತ್ತಿಗೆಗೆ ಇದನ್ನ ಹಾಕಿ ಏನೇನಾಗೈತಿ ಇಲ್ಲಿ ಬಂದು ನೋಡಿದ್ರಿ ನೀವು? ಅದೇ ಆಸ್ ಇಟ್ ಈಸ್ ಹೆಂಗೈತಿ ಹಂಗೈತಿ ಸರ್. ಅಲ್ಲ, ಏನ್ ಮಾಡ್ಯಾರ ಹುಡುಗಿಗೆ? ಹುಡುಗಿಗೆ ಕುತ್ತಿಗೆಯಲ್ಲಿ ಹಾಕಿದ ಒಣ್ಣೆ ಹಾಕಿದೆ, ಜಗ್ಗಿದ್ದಾರೆ. ಅಲ್ಲೇ ನಮ್ಮ ಮೂಗಿನಾಗಿಂದ ರಕ್ತ ಬಂದಿದೆ. ಅದೇ ನಮ್ಗೆ ಏನಾಗಿದೆ ಅಂತ ಅಷ್ಟ ಡೌಟ್, ಗುರುತಾಗುತ್ತಾ ಇಲ್ಲ. ಮರ್ಡರ್ ಮಾಡ್ಯಾರೆ ತಾನು ಮಾಡ್ಕೊಂಡಾರಂತೆ ನಮಗೂ ಗೊತ್ತಾಗ್ತದೆ. ಮನೆಯಿಂದ ಎಷ್ಟೊತ್ತಿಗೆ ಬಂದಿದ್ರು ಸರ್ ಇವರು? ನಿನ್ನೆ ಅವರು 4:30-5 ಗಂಟೆಗೆ ಬಿಟ್ಟಾರಂತ ಹೇಳ್ತಾರ ಅವ್ರ ಅಪ್ಪಾರ. ಇವರು 4:15 ಇವ್ರ ಮಗನ ಸಂಬಂಧ ಇದಕ್ಕೆ ಹೋದ್ರಂತೆ ಈ ಸ್ಕೂಲಿಗೆ. ಆ ನಂತರ ಆಕಿ ಹೋದ್ಲು, ತಮ್ಮನಿಗೆ ಫೋನ್ ಮಾಡಿಲ್ಲಂತೆ, ಎಲ್ಲಿದೆ ಅಂತೇಳಿ. ಆಕಿ ತಮ್ಮ ಕೇಳಿದ ಕೂಡಲೇ ನಾ ಲ್ಯಾಬ್ದಾಗ ಇದ್ದಿತ್ತು ಅಂತ ಹೇಳಿ. ಯಾವ್ದು ಏನು ಹೇಳಿಲ್ಲ. ಗೊತ್ತಿಲ್ಲ ಯಾವ ಲ್ಯಾಬ್ ಹೋಗ್ತಾರೆ ಇಲ್ಲ, ಟ್ರೈ ಮಾಡ್ತಿದ್ವಿ, ಜಾಬ್ಗೆ ಟ್ರೈ ಮಾಡ್ತಿದ್ವಿ. ಯಾವ ಲ್ಯಾಬ್ ಹೋಗೋಣ ಅಂತ ಗೊತ್ತಿಲ್ಲ. ಅದ್ರ ಫಿಕ್ಸ್ ಆಗಿ ಅಲ್ಲಿ ನೌಕರಿ ಮಾಡ್ತಿದ್ದಿಲ್ಲ. ಅಂದ್ರೆ ಮನೆಯಿಂದ ನಿನ್ನೆ 4:40 ಲ್ಯಾಬ್ ಹೋಗ್ತಂತ ಹೋದಕ್ಕೆ ಈಗ ಹೆಣವಾಗಿ ಸಿಕ್ಕರು. ಹೌದು ಸರ್. ನಿಮ್ಮ ಹೆಸರು? ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.